ಮಾಸ್ಟರಾಗಿರ್ತಕ್ಕಂಥ ಸನ್ಮಾನ ಶ್ರೀ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ಸಂಪತಿ ಅವರೇ ಹಾಗೂ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸರ್ವೇಶ್ವರ ಹಾಗೂ ಸಂಘದ ಅಧ್ಯಕ್ಷರು ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ಆನಂದ ಶಿವಣ್ಣವರೇ ಹಾಗೂ ರಾಜೇಂದ್ರಗೌಡರೇ ಹಾಗೂ ನಮ್ಮ ಲಾಯರ್ ಶಾ ಅವರೇ ಹಾಗೂ ಅರುಣವರೇ ಹಾಗೂ ನಮ್ಮ ಉದ್ಯಮಿಗಳಾಗಿರ್ತಕ್ಕಂಥ ಚಿಕ್ಕನಳ್ಳಿ ಶಿವರಾಜನವರೇ ಹಾಗೂ ನಮ್ಮ ಬಂಗಾರರಾಜು ಆಗಿರ್ತಕ್ಕಂಥ ಸತ್ಯಭಾಗ ಅವರೇ ಹಾಗೂ ನಮ್ಮ ವಿದೇಶಿಗಳು ಹಾಗೂ ನಮ್ಮ ಕಾರ್ಯದರ್ಶಿಗಳು ಮತ್ತು ಯೂನಿಯನ್ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ನಿರ್ದೇಶಕರಾಗಿರ್ತಕ್ಕಂಥ ನಮ್ಮ ರಘುವರೇ ಹಾಗೂ ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸತೀಶ್ ಅವರೇ ಹಾಗೂ ನಮ್ಮ ಗೊಲ್ಲಡೆ ಜಗದೀಶ್ ಅವರೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಧಿಕಾರಿಗಳಿದ್ದವರೇ ಹಾಗೂ ಮಾಧ್ಯಮ ಮಿತ್ರರೇ ಹಾಗೂ ಕೆಂಪೇಗೌಡ ಜಯಂತಿಯ ಅಭಿಮಾನಿಗಳೇ. ಸಾಕಷ್ಟು ಜನ ಒಂದು 2-3 ಡಿಪಾರ್ಟ್ಮೆಂಟು ಹಾಸ್ಪಿಟ್ಲ್ ಆಗಿದ್ದರಿಂದ ಫೋನ್ ಮಾಡಿ ಸಾರಿ ಕೇಳಿದ್ರು ಹಾಸ್ಪಿಟ್ಲ್ ಇದೆಯಾ ಅಂತ. ಸೊ ಅದರಿಂದ ನಾನೇ ಸ್ವಲ್ಪ ಅವ್ರಿಗೆ ಒಂದು ಅವಕಾಶ ಮಾಡಿಕೊಂಡೆ. ನಮಗಿದ್ದು ಎಲ್ಲ ಅಧಿಕಾರಿಗಳು ಕೂಡ ನಾವು ಭಾಗಿಯಾಗಿದ್ವಿ. ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ BO ಕಡೆಯಿಂದ, CDPO ಕಡೆಯಿಂದ ಹಾಗೂ THO ಕಡೆಯಿಂದ ಈ ಕಾರ್ಯಕ್ರಮನ ಉಸ್ತುವಾರಿಗಳು ಮತ್ತು ವೀಕ್ಷಕರಾಗಿ ನಾನು ಇವತ್ತು ನೇಮಿಸ್ತಾ ಇದ್ದೀನಿ. ನಮ್ಮ ಎಲ್ಲ ಬರ್ತಕ್ಕಂಥ ಅಧೀನದಲ್ಲಿ ಎಲ್ಲ ಶಾಲೆಗಳಲ್ಲೂ ಕೂಡ 515ನೇ ಏನು ಜಯಂತಿಯನ್ನು ನಾವು ಆಚರಣೆ ಮಾಡ್ಬೇಕಂತ 514ನೇ ಆಚರಣೆ ಮಾಡ್ಬೇಕಂತ ಅದ್ದೂರಿಯಾಗಿ ಅಂದ್ಕೊಂಡ್ರಿ. ಲಾಸ್ಟ್ ವರ್ಷ ಆಗಲಿಲ್ಲ. ಈ ವರ್ಷ 515ನೇ ಆಚರಣೆಯನ್ನ ಮಾನ್ಯ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ 27ನೇ ತಾರೀಕು ತಾವುಗಳ ವೀಕ್ಷಣೆಯಲ್ಲಿ ಎಲ್ಲ ಒಂದು ಅಂಗನವಾಡಿ ಕೇಂದ್ರಗಳಲ್ಲಿ, ಎಲ್ಲ ಒಂದು ಆರೋಗ್ಯ ಕೇಂದ್ರಗಳಲ್ಲಿ ಹಾಗೂ ಎಲ್ಲ ಶಾಲೆಗಳಲ್ಲಿ ಫೋಟೋ ಇಡೋ ಮುಖಾಂತರವಾಗಿ ಒಂದು ಅದ್ದೂರಿಯಾಗಿ ಆಚರಣೆ ಮಾಡ್ಬೇಕಂತ ಈಗಾಗಲೇ ನಾನು ತಹಸೀಲ್ದಾರ್ಗೆ ಮತ್ತು ಇವರಿಗೆ ಬೆಳಗಿನ ಸೂಚನೆ ಕೊಟ್ಟಿದ್ದೀನಿ. ತದನಂತರ ಸಂಘದ ಎಲ್ಲ ನಾಯಕರು ಸೇರಿ ಮುಂದಿನ ತಿಂಗಳು ಅವ್ರು ಏನು ಡೇಟ್ ಕೊಡ್ತಾರೆ ಆ ಡೇಟ್ಗೆ ನಮ್ಮ ಜವಾಬ್ದಾರಿಗಳನ್ನ ಹೊತ್ಕೊಳ್ಳೋಕ್ಕೆ ನಾವು ಸದಾ ರೆಡಿ ಆಗಿದ್ದೀವಿ. ಈಗಾಗಲೇ ಒಂದು ಸರ್ವೆ ಆಗಿ ಒಂದು ಅದನ್ನು ಇದು ಮಾಡಿ ಕೊಟ್ಟನು. ಅದಾದ ನಂತರ ಕೂಡ ನಾನು ಕೂಡ ಕಾಯ್ತಾ ಇದ್ದೆ. ನನಗೆ ರಾಜಕಾರಣ ಬಿಟ್ಟು ಮಾತಾಡಬೇಕಾದ್ರೆ ಯಥೇಚ್ಛವಾಗಿ ನನ್ನ ಪ್ರೀತಿ ವಾರ್ತೆಲ್ಲ ಕೊಟ್ಟು ನನ್ನ ಬೆಳೆಸಿರ್ತಕ್ಕಂಥ ಒಂದು ಕಮ್ಯುನಿಟಿ ಅಂತ ಹೇಳ್ಬೋದು. ಇದಕ್ಕೇನಾದರೂ ಮಾಡಬೇಕು ಅನ್ನೋ ಸಂದರ್ಭ ಬಂದಾಗ ಸಂದರ್ಭ ಒದಗಿಸ್ಬಂದಿಲ್ಲ. ಈ ಸಂದರ್ಭ ಒದಗಿಸ್ಬಂದಿದೆ. ನಾನು ಕೂಡ ನಿಮ್ಮಲ್ಲಿ ಭಾಗಿಯಾಗ್ತೀನಿ. ನಾವೇನು ಹೇಳಿದಿರಿ ಏನು ಕಾಂಪೌಂಡ್ ಅಂತ ನೀವು ಯಾರಿಗೆ ಸೂಚನೆ ಮಾಡಿದ್ರೆ ಆ ರೋಡು ಮತ್ತು ಕಾಂಪೌಂಡ್ ನನ್ನ ಅಂದಂದ ನಾನು ಮಾಡ್ಕೊಳಕ್ಕೆ ಒಂದ್ಸಲ ಸಿದ್ಧವಾಗಿದ್ದೀನಿ. ನೀವು ಯಾರಂತ ಸೂಚಿಸಿ ಸಾಕು, ಅವ್ರ ಕಡೆಯಿಂದ ನಾಳೆ ಬೇಕಾದ್ರೆ ಸ್ಟಾರ್ಟ್ ಮಾಡ್ತೀನಿ. ನಾನು ನನ್ನ ಕಡೆಯಿಂದ ಕೇರಳ ಕಡೆ ನಾವು ಅಮೌಂಟ್ ಏನು ಬೇಕು ನನ್ನ ಅಮೌಂಟ್ ನಾನು ಕಳಿಸ್ಕೊಡ್ತೀನಿ. ಅದೆಷ್ಟೇ ಆಗಲಿ ಅದನ್ನ ಎಕ್ಸ್ಪೆಕ್ಟೇಷನ್ ಮಾಡಿ ನಾನು ಕಳಿಸ್ಕೊಡ್ತೀನಿ. ನೀವು ಯಾವಾಗ ರೆಡಿ ಇದ್ರೆ ಕೂಡ ನಾನು ರೆಡಿ ಇದ್ದೀನಿ, ಆಯ್ತಲ್ವಾ? ಬಟ್ ಆದರೆ ನಾವು ಕೂಡ ಇದನ್ನ ಸ್ಟ್ಯಾಚ್ಯೂ ಡಿಲೇ ಆಗ್ತಾ ಬಂದಿದ್ದೀವಿ. ಮೊನ್ನೆ ಲಾಸ್ಟ್ ಇಯರ್ ಮಾಡೋಕ್ಕಾಗಲಿಲ್ಲ. ಈ ವರ್ಷ ಖಂಡಿತವಾಗ್ಲೂ ಎಲ್ಲ ಪಕ್ಷದ ನಾಯಕರು, ಎಲ್ಲ ಹನ್ನೆ ನಾಯಕರು ಸೇರಿಕೊಂಡು ಮಾನ್ಯ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ಏನು ರಾಜ್ಯ ಮಟ್ಟದ ನಾಯಕರನ್ನ ಕರೆದು, ಸ್ವಾಮೀಜಿಗಳನ್ನ ಕರೆದು ಏನು ಅದ್ದೂರಿಯಾಗಿ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಸೊ ಅದ್ದೂರಿ ಕಾರ್ಯಕ್ರಮ ಕೂಡ ನಾನು ಮತ್ತು ನನ್ನ ಆಡಳಿತ ವರ್ಗ, ನನ್ನ ತಾಲೂಕು ಆಡಳಿತ ವರ್ಗ ನಾನು ಏನ್ ಬೇಕಾ ಸಪೋರ್ಟ್ ಮಾಡ್ಲಿಕ್ಕೆ ಸದಾ ಸಿದ್ಧವಾಗಿದ್ದೀನಿ. ಖಂಡಿತವಾಗ್ಲೂ ಇದನ್ನ 224 ಕ್ಷೇತ್ರದಲ್ಲೂ ಮೆಚ್ಚುವಂತ ಕೆಲಸ ಮಾಡ್ತಿರಂತ ಮನೋಭಾವನೆ ಇಟ್ಟು ಇದರಲ್ಲಿ ಯಾವುದೇ ರಾಜಕೀಯನ ಬೆರೆಸದೆ ಖಂಡಿತವಾಗ್ಲೂ ಎಲ್ಲರನ್ನೂ ಕರೆದು ಸನ್ಮಾನ ಮಾಡಿ ನಾಡಪ್ರಭು ಕೆಂಪೇಗೌಡ ಒಂದು ಜಾತಿಗೆ ಮಾತ್ರ ಸೀಮಿತ ಅಲ್ಲ, ಇಡೀ ಕರ್ನಾಟಕ ಸೀಮಿತ ಅನ್ನೋದನ್ನ ನಾವು ತೋರಿಸ್ಬೇಕಾಗುತ್ತೆ ಅಂತ ಹೇಳ್ತಾ, ಇವತ್ತೇನು ನನ್ನ ಅಧಿಕಾರಿ ವರ್ಗದವರು ಇವತ್ತು ಯಥೇಚ್ಛವಾಗಿ ನಮಗೆ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ನನಗೆ ಪರ್ಮನೆಂಟ್ ತಹಸೀಲ್ದಾರ್ ಇರಲಿಲ್ಲ, ನಾನು ವರ್ಕ್ ಮಾಡಕ್ ಆಗ್ತಾ ಇರಲಿಲ್ಲ. ಡೆಪ್ಯೂಟೇಷ್ ಮುಖಾಂತರ ಬಂದು ನಾನು ಕೇಳಿದ ಸರ್ಕಾರಕ್ಕೆ ನೇರ ಪ್ರಶ್ನೆ ಕೇಳಿದೆ, ನನ್ನ ಕೈಲಿ ವರ್ಕ್ ಮಾಡಕ್ ಆಗ್ತಾ ಇಲ್ಲ ಅಂತ. ಈಗಾಗಲೇ ಒಂದು ಪರ್ಮನೆಂಟ್ ತಹಸೀಲ್ದಾರ್ನ 2 days ಬ್ಯಾಕ್ ಏನ್ ಮಾಡ್ಕೊಟ್ಟಿದ್ದಾರೆ. ಸೊ ನೆನ್ನೆ ತಾನೇ ನಮ್ಮ ಕಿಶೋರೇಗೌಡರು ಫೋನ್ ಮಾಡಿ ಇವತ್ತು ರಿಪೋರ್ಟ್ ಮಾಡ್ಕೊಂತಾರೆ. ನಮ್ಮ ಇವರು ಏನು ಸಬ್ ರಿಜಿಸ್ಟ್ರಾರ್ ಪರ್ಮನೆಂಟ್ ಆಗಿ ಅಂತ ನನ್ನ ಸಿಸ್ಟರ್ ಒಬ್ರು ಇವತ್ತು ಬಂದು ರಿಪೋರ್ಟ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ಒಂದು 4-5 ದಿವಸದಲ್ಲಿ ನಾನು ಸರ್ಕಾರ ಅಂತಲ್ಲಿ ಕೇಳಿದ್ದೀನಿ. ಚಾನ್ಸ್ ನಾನು ಪರ್ಮನೆಂಟ್ ಎಂಪ್ಲಾಯ್ಸ್ ಕೊಡ್ತೇನೆ, ನಾನು ಕೆಲಸ ಮಾಡಕ್ ಆಗುದಿಲ್ಲ, ನಾನು ಸೆಷನ್ ಬಹಿಷ್ಕಾರ ಮಾಡ್ತೀನಿ ಅಂತ ಕೂಡ ನಾನು ಉತ್ತರ ಬಂದ ಸ್ಪೀಕರ್ ಅವರಿಗೆ ಈಗಾಗಲೇ ಕೂಡಲೇ ಸ್ಪಂದಿಸಿ ನನಗೆ ಎಲ್ಲಾ ರೀತಿಯ ಒಂದು ಅಧಿಕಾರಿ ವರ್ಗ ನನ್ನ ಸರ್ಕಾರ ಸ್ಪಂದಿಸಿದ್ದಾರೆ. ಖಂಡಿತವಾಗ್ಲೂ ಮುಂದಿನ ದಿವಸದಲ್ಲಿ 4-5 ವರ್ಷಗಳಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದೆ, ಖಂಡಿತವಾಗ್ಲೂ ಯಾವ ಜಾತಿ ಧರ್ಮಕ್ಕೂ ಸೀಮಿತ ಅಲ್ಲದೆ, ಯಾವ ಒಂದು ಪಕ್ಷಕ್ಕೂ ಸೀಮಿತ ಅಲ್ಲದೆ ನಾನು ಅಧಿಕಾರ ಕೊಡಲಿಕ್ಕೆ ರೆಡಿ ಇರ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರ ಸಪೋರ್ಟ್ ಕೇಳ್ತ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲಾ ಒಂದು ಅಧಿಕಾರ ವರ್ಗದವ್ರು ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಸೊ ತಹಸೀಲ್ದಾರ್ ಬಗ್ಗೆ ಅವಾಗಲೇ ಯಾರು ಹೇಳ್ತಾರೆ, ಚಿಕ್ಕದಾಗ ಮಾತ್ರ ದೊಡ್ಡ ಮಾತಾಡೋದಂತ ನೆನ್ನೆ ತರ ಬಂದ ಸ್ವಲ್ಪ ಸುಂದರ ಬಯಸ್ಬಿಡಿ. ನೀವೆಲ್ಲ ಬಯಸಿ ಆಚೆ ಕಳಿಸ್ಬಿಡ್ತೀರಾ ಅದಲ್ವಾ? ಅವರು ಮಾತಲ್ಲಿ ಕಮ್ಮಿ ಪೆನ್ನು ಜಾಸ್ತಿ ಇದಾರೆ ಅಂತ ಹೇಳ್ತವ್ರೆ. ಸೊ ಅದರಿಂದ ಇವರಿಂದ ವರ್ಕ್ನ ಹೇಗೆ ಕೀಳ್ಬೇಕು ಅದ್ರ ಕಿಲ್ಲನ
ಸೊ ಅಂತ ಹೇಳ್ತಾ ನಾವೆಲ್ಲ ಅಧಿಕಾರಿಗಳಿಗೆ ಸಪೋರ್ಟ್ ಕೊಡಬೇಕು ಅಂತ ಹೇಳ್ತಾ ತಮ್ಮೆಲ್ಲ ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ತಾಲೂಕಾದವರೆಗೂ ಹೊಂದಿಸ್ತಾ ನಾನು ಪ್ರತಿ ವಾರ ಸರ್ಕಾರದ ಆದೇಶದ ಮೇರೆಗೆ ಪ್ರತಿ ವಾರ ಪ್ರತಿ ಶನಿವಾರ ಅಥವಾ ಸೋಮವಾರ ದಿವಸ ಬಂದು ನಾನು ತಾಲೂಕು ಆಫೀಸಲ್ಲಿ ಬೆಳಗಿನ ಸಾಯಂಕಾಲವರೆಗೂ ಕೂತ್ಕೊಂತ ಇದ್ದೀನಿ. ಯಾವುದೇ ಒಂದು ಪಬ್ಲಿಕ್ ಅಹವಾಲನ್ನು ಸ್ವೀಕಾರ ಮಾಡಲಿಕ್ಕೆ ಕೆಲಸ ಅಲ್ಲೇ ಸ್ಪಾಟ್ ಕ್ಲಿಯರ್ ಮಾಡಲಿಕ್ಕೆ ನಾನು ಚೇಂಬರ್ ಮಾಡಕ್ಕೆ ಕೂತ್ಕೊಂತ ಇದ್ದೀನಿ. ದಯವಿಟ್ಟು ಅದು ಡೇಟ್ ಇವತ್ತು ಅನೌನ್ಸ್ ಮಾಡ್ತಾರೆ. ಸೊ ಯಾಕೆ ನನಗೆ ಸಂಪೂರ್ಣವಾಗಿ ಅಧಿಕಾರಿ ವರ್ಗ ಬರಲಿ ಅಂತ ವೈಟ್ ಮಾಡ್ತಿದ್ದೆ. ಈಗ ಎಲ್ಲರೂ ಸಿಕ್ಕಿದ್ದಾರೆ. ಸೊ ಅದರಿಂದ ಮುಂದಿನ ದಿವಸದಲ್ಲಿ ಇವ್ರನ್ನ ನಮ್ಮ ಮುಳಬಾಗಿಲು ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಏನನ್ನು ಸ್ಪಂದಿಸಬೇಕು ಎಲ್ಲ ರೀತಿಯ ಒಂದು ಕಾಲಾವಧಿಯಲ್ಲಿ ಅವಕಾಶವನ್ನು ಮಾಡ್ಕೊಡ್ತಾರೆ. ಅದು ಹೇಳ್ತಾ ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ಸಕ್ಸಸ್ ಮಾಡೋದಕ್ಕೆ ಎಲ್ಲ ಒಂದು ಅನ್ಸುತ್ತಾ ಎಲ್ಲ ನಾಯಕರು ಅನ್ಸುತ್ತಾ ನಾನು ಮಾತು ಮುಗಿಸ್ತೀನಿ. ನೀವು ಸಂಘದವರು ಒಂದು ಡೇಟ್ ಅನೌನ್ಸ್ ಮಾಡಿಕೊಡಿ. ಆ ಡೇಟಿಗೆ ಸಕಲ ಸಿದ್ಧವಾಗಿ ನಾವು ರೆಡಿ ಇರ್ತೀವಿ. ಯಾವ ಡಿಪಾರ್ಟ್ಮೆಂಟ್ ಏನೇನು ಬೇಕು ಎಲ್ಲವೂ ಆಲ್ರೆಡಿ ಬರ್ದಿಟ್ಟಿದ್ದೀನಿ. ಖಂಡಿತವಾಗ್ಲೂ ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮನ ನಡೆಸ್ಕೊಳ್ತಕ್ಕಂಥ ಜವಾಬ್ದಾರಿ ಹೊತ್ಕೊಳ್ತೀನಿ. ಥ್ಯಾಂಕ್ ಯು.